ಒಂದು ಕಿಡಿ ಭಸ್ಮದಿಂದ ನಾವು ನೆನೆಸ್ಕೊಂಡ್ರೆ ಮನಸ್ಸಲ್ಲಿ ಹಣೆಗೆ ಇಕ್ಕೊಂಡ್ರೆ ಸಾಕು, ನಮ್ಗೆ ಏನೇ ಕಷ್ಟ ಬಂದ್ರೂ ಪರಿಹಾರ ಐತೆ. ಒಂದು ಚಿಟಿಕೆ ಭಸ್ಮ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ಬಿಸ್ನೆಸ್ ಅಲ್ಲಿ ಅದರಲ್ಲೆಲ್ಲ ತುಂಬಾ ಏಟ್ ಬಿದ್ದಿತ್ತು. ಮಕ್ಕಳ ಭಾಗ್ಯ ಕರುಣಿಸುವ ಕಬ್ಬಾಳಿ, ಕರೆದ ಒಡನೆಯೇ ಬಂದು ಕಣ್ಣೀರ ಒರೆಸು. ಆತ್ಮಗಳ ಸಂಚಾರ ಇಲ್ಲಿ ಪರಿಹಾರ ನಿಮಗೆ. ಮಾಟ ಕೂಟ್ಲ ಇರೋದಾಗ್ಲಿ, ಈ ಆತ್ಮಗಳ ಸಂಚಾರ ಇರೋದಾಗ್ಲಿ, ಕನಸಲ್ಲಿ ಬಂದು ಹೇಳ್ತಿದ್ದ ಕಬ್ಬಾಳಮ್ಮ ಪರಿಹಾರ ಐತೆ. ಮತ್ತೆ ಕನಸಲ್ಲೆಲ್ಲ ಬಂದು ಅಮ್ಮ ನನಗೆ ನಾನು ಇದೀನಿ ಅಂತ ಕ್ರೂ ಕೊಡ್ತಾರೆ. ಕರೆದ ಒಡನೆಯೇ ಬಂದು ಕಣ್ಣೀರ ಒರೆತಿ ನಾರುತಿ ಎತ್ತಿ ಮುತ್ತೈದೆರೆಲ್ಲರೂ. ಮಗ ಕೊಟ್ಟರು, ನನಗೇನಿಲ್ಲ ಅಷ್ಟೇ ಖುಷಿ ಆಯಿತು. ಮತ್ತು ನಾನು ಸ್ವಲ್ಪ ನಮ್ಮ ಮನೆ ಸ್ವಲ್ಪ ತೊಂದರೆ ಇತ್ತು, ಅದೆಲ್ಲ ಪ್ರಾಬ್ಲಮ್ ಆಯಿತು, ಖುಷಿ ಆಯಿತು. ಕರುಣೆಯ ಕಡಲಮ್ಮ ನೀನು ನೆನೆದಲ್ಲೇ ಇರುವವಳೆ. ಇಲ್ಲಿ ಬಂದ್ಮೇಲೆ ಗೊತ್ತಾಗಿದೆ ಅಂತಾನು ಕೇಳ್ಪಟ್ಟೆ. ಅದ್ರ ಬಗ್ಗೆ ಹೇಳೋದಾದ್ರೆ ಯಾವ ತರ ತುಂಬಾ ಸಮಸ್ಯೆ ಜನಕ್ಕೆ ಅವರಲ್ಲಿ ಆತ್ಮಗಳು ಐತೆ ಅಂತ ಗೊತ್ತಿರಲ್ಲ ಮೇಡಮ್. ಇಲ್ಲಿಗೆ ಬಂದ್ರೆ ಅಮ್ಮ ದಿವ್ಯ ದೃಷ್ಟಿಲಿ ಹೇಳ್ಬಿಡ್ತಾರೆ, ಇಂಥವ್ರೆ ಅವ್ರೆ, ಅವ್ರ ಆಕಾರ ವಿಚಾರ ಎಲ್ಲ ಹೇಳ್ಬಿಡ್ತಾರೆ. ಕಣ್ಣೀರ ಒರೆಸುವಳೆ ಕರೆದ ಒಡನೆಯೇ ಬಂದು ಕಣ್ಣೀರ. ತಾಳ್ಮೆ ಇದ್ರೆ ಯಾವತ್ತಿರು ಎಂತ ಕಷ್ಟ ಇದ್ರೂ ನಾವು ನ್ಯಾಯವಾಗಿ ಧರ್ಮವಾಗಿದ್ರೆ ಅಮ್ಮ ಕಾಪಾಡ್ತಾಳೆ ನಮ್ಗೆ. V1 ಸುದ್ದಿ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಕಬ್ಬಾಳಮ್ಮನ ಕ್ಷೇತ್ರ. ಕಬ್ಬಾಳಮ್ಮ ಎಂದರೆ ಅದೆಷ್ಟು ಭಕ್ತಾದಿಗಳು ತಾಯಿಯ ದರ್ಶನಕ್ಕಾಗಿ ಕಾಯುತ್ತಾರೆ. ಹಾಗೆಯೇ ಅದೆಷ್ಟೋ ಭಕ್ತಾದಿಗಳ ಕಷ್ಟವನ್ನು ಈ ತಾಯಿ ನೀಗಿಸುತ್ತಾ ಬರುತ್ತಿದ್ದಾಳೆ. ಭಕ್ತರ ಬಾಯಲ್ಲಿ ಕಬ್ಬಾಳಮ್ಮನ ಪವಾಡ ಕೇಳಿದರೆ ನಿಮಗೂ ಸಹ ಮೈ ಜುಮ್ಮನಿಸುತ್ತದೆ. ನನ್ನ ಮನೇಲಿ ಯಾವಾಗೂ ಗಂಡ ಹೆಂಡತಿ ಕಿತ್ತಾಟ, ಮನೇಲಿ ನಮ್ಮ ಅಮ್ಮನಿಗೆ ಬಂದಮೇಲೆ ನಮ್ಮ ಮನೆ ಸಮಸ್ಯೆನೇ ಪರಿಹಾಯ್ತು. ನನ್ನ ಮಗನಿಗೆ ಹುಷಾರಿಲ್ಲದೆ ಪ್ರಾಬ್ಲಮ್ ಆಗ್ಬಿಟ್ಟು ನನ್ನ ಅಮ್ಮನಿಗೆ ಬಂದು ಹೋದ್ಮೇಲೆ ನನ್ನ ಮಗನಿಗೆ ಜೀವಂತವಾಗಿ ಕಾಪಾಡೋಣ ನಮ್ಮವ್ವ. ಮನಸ್ಸಲ್ಲಿ ಏನು ನೆನೆಸ್ಕೊಂಡ್ರು ಎಲ್ಲ ಪರಿಹಾರ ಆಯ್ತೈತೆ ಇಲ್ಲಿ. ನಾನು ಹೇಳ್ತಿರೋ ಸತ್ಯ. ತುಂಬ ಕಷ್ಟ ಅಂದರೆ ನನ್ನ ಮಗನಿಗೆ ಜೀವ ಹೋಗೋ ಪ್ರಾಬ್ಲಮ್ ಇತ್ತು. ಅವನಿಗೆ ಯೂರಿನ್ ಇನ್ಫೆಕ್ಷನ್ ಆಗ್ಬಿಟ್ಟು ಫುಲ್ಲು ಹೆವಿ ಇದಾಗ್ಬಿಟ್ಟಿತ್ತು. ಅಮ್ಮನಿಗೆ ಬಂದು ಹೋದ್ಮೇಲೆ ನಾವು ಸೊರಗಿದ್ದು 1 ಲಕ್ಷ ಖರ್ಚು ಮಾಡಿದ್ದೀವಿ. ಟ್ರೀಟ್ಮೆಂಟ್ ಏನು ಕೊಟ್ಟರು ಅವ್ನಿಗೆ ಹುಷಾರೇ ಆಗಿರಲಿಲ್ಲ. ಹಾಸ್ಪಿಟ್ಲಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ, ನಾವು ಕೊಡೋ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ಇನ್ನು ಮೇಲೆ ದೇವ್ರಿಚ್ಛೆ ಅಂತ. ಅಮ್ಮ ಹುಷಾರಾಯ್ತಾನೆ, ನೀನೇನು ಹೆದರ್ಕೋಬೇಡ, ಇದು ನಾನು ನಾನು ಯಾವ ಕಡೆ ದಿಕ್ಕು ತೋರಿಸ್ತೀನಿ ಆ ಕಡೆ ಹೋಗು, ನೀನು ಎಲ್ಲೂ ಚೇಂಜ್ ಮಾಡಬೇಡ ಅಂದರು. ನಾನು ಧೈರ್ಯವಾಗಿ ನಮ್ಮ ಮನೆಯವ್ರಿಗೂ ಧೈರ್ಯ ಕೊಟ್ಟೆ. ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಅಂದರು. ನಾನು ಇಲ್ಲೇ ತೋರಿಸ್ತೀನಿ ಹಾಸ್ಪಿಟ್ಲಿಗೆ, ಇಲ್ಲೇ ಬಿಡ್ಡಿ ಅಥವಾ ಭರತ್ ಕೆಂಪಣ್ಣ ಹಾಸ್ಪಿಟ್ಲಲ್ಲಿ ವಾಸಿ ಆಯಿತು. ಟ್ರೀಟ್ಮೆಂಟು ಮತ್ತು ಅಮ್ಮನ ಬಲ ಎಲ್ಲ ಇದಾಯಿತು. ನಾನು ಯಾವತ್ತೂ ವಾರ ಒಪ್ಪತ್ತಲ್ಲಿ ಯಾವಾಗ ಬಂದು ಹೋಯ್ತಾ ಇರ್ತೀನಿ ನಾನು. ಅಮ್ಮ ನಾನು ಬಂತೆ ಒಂದು 10 ನಿಮಿಷ ಕೂತಿದ್ರು ಎಂಥ ಜನವೇ ಇದ್ರಲ್ಲೂ ನನಗೆ ಕಳಿಸ್ಬಿಡ್ತಾರೆ. ಅಂದರೆ ಒಂದು ಕಿಡಿ ಭಸ್ಮದಿಂದ ನಾವು ನೆನೆಸ್ಕೊಂಡ್ರೆ ಮನಸ್ಸಲ್ಲಿ ಹಣೆಗೆ ಇಕ್ಕೊಂಡ್ರೆ ಸಾಕು, ನಮ್ಗೆ ಏನೇ ಕಷ್ಟ ಬಂದ್ರೂ ಪರಿಹಾರ ಐತೆ. ಮತ್ತು ಕನಸಲ್ಲೆಲ್ಲ ಬಂದು ಅಮ್ಮ ನನಗೆ ನಾನು ಇದೀನಿ ಅಂತ ಕ್ರೂ ಕೊಡ್ತಾರೆ. ಅದು ನಂಬಿರೋರಿಗೆ ಮಾತ್ರ ಗೊತ್ತು. ನಂಬಬೇಕು, ಕಾಯಬೇಕು, ತಾಳ್ಮೆ ಇದ್ದರೆ ಯಾವತ್ತಿರು ಎಂಥ ಕಷ್ಟ ಇದ್ರೂ ನಾವು ನ್ಯಾಯವಾಗಿ ಧರ್ಮವಾಗಿದ್ರೆ ಅಮ್ಮ ಕಾಪಾಡ್ತಾಳೆ ನಮ್ಮನ್ನು. ದಿನ ಕಳೆದು ಹೋದಂತೆ ಈ ತಾಯಿಯನ್ನು ನೋಡಲು ದೂರದ ಊರಿಂದ ಈ ಕ್ಷೇತ್ರಕ್ಕೆ ಬರುತ್ತಿದ್ದಾರೆ. ಲೆಕ್ಕವಿಲ್ಲದಷ್ಟು ಭಕ್ತರ ಕಷ್ಟವನ್ನ ನೀಗಿಸಿದ್ದಾಳೆ ಕಬ್ಬಾಳಮ್ಮ. ಕಷ್ಟ ಎಂದು ಹೋದರೆ ಕೈ ಹಿಡಿಯುವಳು ಅಮ್ಮ. ಭಕ್ತರು ಹೇಳುವುದನ್ನು ನೀವು ಕೇಳಿದರೆ ಒಂದು ಸಾರಿಯಾದ್ರೂ ಕ್ಷೇತ್ರಕ್ಕೆ ಭೇಟಿ ನೀಡೋಣ ಅಂತ ಹೋಗ್ತೀರಾ. ಇಲ್ಲಿಗೆ ಬಂದ ಮೇಲೆ ನನ್ನ ಮಗನ ಜೀವ ಉಳಿದಿದೆ ಎಂದು ತಾಯಿ ಹೇಳಿದ್ದಾರೆ. ಹೀಗೆ ಬಂದ ಮೇಲೆ ನನಗೆ ಮಕ್ಕಳಾಗಿದ್ದು ಎಂದು ಎಲ್ಲಿನ ಭಕ್ತೆ ಹೇಳಿದ್ದಾರೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯ ದಿನದಂದು ಕಬ್ಬಾಳಮ್ಮನ ಬರವಣಿಗೆ ಇರುತ್ತದೆ. ಅದೆಷ್ಟು ಭಕ್ತಾದಿಗಳು ಬರವಣಿಗೆಯ ಮೂಲಕ ಸಹ ಕಂಡುಕೊಳ್ಳುತ್ತಿದ್ದಾರೆ. ಹಾಗೆಯೇ ಅದೆಷ್ಟು ಭಕ್ತಾದಿಗಳ ಮನೆಗೆ ಸಹ ಅಮ್ಮನವರು ಹೋಗುತ್ತಿದ್ದಾರೆ. ತಾಯಿಯ ಬಗ್ಗೆ ಹೇಳಲು ದಿನವಿಡೀ ಇದ್ದರೂ ಸಾಲದು. ಅಮ್ಮನವರ ವಾಗ್ದಾನ ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನದಂದು ಇರುತ್ತದೆ. ನೀವು ಸಹ ತಾಯಿಯ ದರ್ಶನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಾಣುತ್ತಿರುವ ನಂಬರನ್ನ ಸಂಪರ್ಕಿಸಿ. ಸ್ಥಳ ಸಂಗನ ಬಸವನ ದೊಡ್ಡಿ, ಮಾಯಗನಹಳ್ಳಿ ಪೋಸ್ಟ್, ಕಸಬಾ ಹೋಬಳಿ, ರಾಮನಗರ ತಾಲೂಕು ಮತ್ತು ಜಿಲ್ಲೆ.
ಬೆಂಗಳೂರು JP ನಗರ 8 ಫೇಸಿಂದ ಬರ್ತಾ ಇರೋದು. ಸ್ನೇಹಿತರು ನಾವು ತುಂಬ ತೊಂದರೆಯಲ್ಲಿದ್ವಿ, ಯಾವುದು ಕೈ ಬೈ ಎತ್ತಾ ಇರಲಿಲ್ಲ, ವ್ಯವಹಾರಗಳೆಲ್ಲ ತುಂಬ ಏಟ್ ಬೀಳ್ತಾ ಇತ್ತು. ಹಾಗಾಗಿ ನನ್ನ ಫ್ರೆಂಡು ಅವ್ರಿಗೆ ಒಳ್ಳೇದಾಗಲಿ ಅಂತ ಕರ್ಕೊಂಡ್ಬಂದಿದ್ದಾರೆ. ಫ್ರೆಂಡೇ ಹೇಳಿದ್ದು ಇಲ್ಲಿ ಬಂದರೆ ಚೆನ್ನಾಗಾಗುತ್ತೆ, ಬಾ ಒಳ್ಳೇದಾಗುತ್ತೆ. ಬಿಸ್ನೆಸ್ಸಲ್ಲಿ ಅದರಲ್ಲೆಲ್ಲ ತುಂಬ ಏಟ್ ಬಿದ್ದಿತ್ತು. ನನ್ನ ಬೇರೆ ಪರ್ಸ್ನಲ್ ಪ್ರಾಬ್ಲಮ್ ಎಲ್ಲ ಇತ್ತು. ಇಲ್ಲಿಗೆ ಬಂದಮೇಲೆ ಎಲ್ಲ ಒಂದುಗೂಡಾಯ್ತಮ್ಮ. ಎಲ್ಲ ಗೊತ್ತಿತ್ತಮ್ಮ, ಪ್ರಾಬ್ಲಮ್ ಎಲ್ಲ ಗೊತ್ತಿತ್ತು. ಅದು ಸರಿ ಹೋಗೋಕ್ಕೆ ಯಾವ ದಾರಿ ಯಾರೂ ತೋರಿಸಿರ್ಲಿಲ್ಲ. ಆಮೇಲೆ ನನ್ನ ಸ್ನೇಹಿತ ಕರ್ಕೊಂಡ್ಬಂದಿಲ್ಲಿ ಒಳ್ಳೇದಾಗುತ್ತೆ ಬಾ ಅಂದಮೇಲೆ ಇವಾಗ ಒಂದು 4 ಸತಿ ಬಂದಿದ್ದೀನಿ, ಚೆನ್ನಾಗಿದ್ದೀನಮ್ಮ. ನಾನು ಅಮ್ಮನ ನಂಬಿದ್ರೆ ನಮಗೆ ಏನೂ ಇಲ್ಲ ಅನ್ನೋದು ಗೊತ್ತಾಗಿದೆ ಅಮ್ಮ. ನಾನು ತುಂಬ ದೇವಸ್ಥಾನಗಳೆಲ್ಲ ಓಡಿ ಬಂದೆ, ಎಲ್ಲೂ ಕೈ ಬೈ ಎತ್ತಲಿಲ್ಲ. ಇಲ್ಲಿಗೆ ಬಂದಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಆಗ್ತಾಯಿದ್ದೀನಮ್ಮ. ಅಮ್ಮ ಒಳ್ಳೇದಾಗುತ್ತೆ, ಬಂದು ಆ ಅಮ್ಮ ಹೇಳ್ದಂಗೆ ಕೇಳ್ಕೊಂಡೋಗಿ ಅಷ್ಟೇ ಹೇಳೋದು. ಕನಕಪುರದಿಂದ ಬರ್ತಾ ಇರೋದು. ನಾನು 10 ವರ್ಷದಿಂದ ಬರ್ತಾ ಇದ್ದೀನಿ. ನನಗೆ ಸ್ವಲ್ಪ ಕಷ್ಟನೇ ಇದ್ದಿತ್ತು. ನನಗೆ ಹೇಳ್ಬೇಕು ಅಂದರೆ ನನಗೆ 1.5 ವರ್ಷ ಮಕ್ಕಳಿರಲಿಲ್ಲ. ನನಗೆ ಇಲ್ಲಿ ಬಂದಾದ್ಮೇಲೆ ಅಮ್ಮ ಹೇಳ್ದಂಗೆ ನನ್ನ ಮಗಳು ಹುಟ್ಟಿದ್ಲು. ಆಮೇಲೆ ನನ್ನ ಮಗಳು ಹುಟ್ಟಿದ್ಲು. ಇಲ್ಲ ಆ ಥರದಿನೆಲ್ಲ ಫಸ್ಟ್ ನಾನು ಕೊಡ್ತೀನಿ, ಯಾವುದು ಅಂತ ನಾನು ಹೇಳಲ್ಲ. ಆಮೇಲೆ ಇನ್ನೊಂದು ನಾನು ಏನು ಕೊಡಬೇಕು ಅದು ಕೊಡ್ತೀನಿ ಅಂತ ಆರಿಸ್ಕೊಂಡು ನನ್ನ ಮಗಳು ಆದ್ಮೇಲೆ ನನ್ನ ಮಗ ಕೊಟ್ಟರು. ನನಗೇನಿಲ್ಲ ಅಷ್ಟೇ ಖುಷಿ ಆಯಿತು. ಮತ್ತು ನಾನು ಸ್ವಲ್ಪ ನಮ್ಮ ಮನೇಲಿ ಸ್ವಲ್ಪ ತೊಂದರೆ ಇತ್ತು, ಅದೆಲ್ಲ ಪ್ರಾಬ್ಲಮ್ ಆಯಿತು, ಖುಷಿ ಆಯಿತು. ನಮಸ್ತೆ ವೀಕ್ಷಕರೇ, V1 ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ನಾವಿದ್ದೀವಿ ಇವತ್ತು ಕಬ್ಬಾಳಮ್ಮ ಕ್ಷೇತ್ರದಲ್ಲಿ. ಬನ್ನಿ ಅಮ್ಮನ ಮಾತಾಡ್ಸೋಣ. ಅಮ್ಮ ನಮಸ್ತೆ. ನಮಸ್ತೆ. ಈಗಾಗಲೇ ನಮಗೆ ಈ ದೇವಸ್ಥಾನದ ಬಗ್ಗೆ ತಿಳಿಸಿದ್ದೀರಾ, ಮತ್ತೆ ಇನ್ನೂ ಮತ್ತಷ್ಟು ನಿಮ್ಮ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ. ಇವಾಗ ಅಂದರೆ ಅಮ್ಮನವರು ಬರವಣಿಗೆ ಮುಖೇನ ಮನೆ ವೀಕ್ಷಣೆಗೆಲ್ಲ ಹೋಗ್ತಾರೆ. ಆ ಮನೆ ವೀಕ್ಷಣೆಗೆ ಹೋಗಿ ಅವ್ರ ಮನೇಲಿ ಏನಾರು ಅಂಥ ಸಮಸ್ಯೆಗಳಿದ್ರೆ, ಇಂಥ ಸಮಸ್ಯೆ ಇದೆ, ಈ ರೀತಿ ಬಗೆಹರಿಸ್ಕೋಬೇಕು ಅಂತ ಅಮ್ಮ ಬರೆದು ಹೇಳ್ತಾರೆ. ಅದೇ ಪ್ರಕಾರ ಅದಕ್ಕೆ ಯಾವ ರೀತಿ ಶಾಂತಿ ಮಾಡಬೇಕು ಅಂತ ಹೇಳ್ತಾರೆ, ಆ ಪ್ರಕಾರ ಶಾಂತಿ ಮಾಡಿಕೊಡ್ತೀವಿ. ಮತ್ತು ಈ ಅತಿಯಾಗಿ ಮಾಟ ಕೂಟ್ಲ ಇರೋದಾಗಲಿ, ಈ ಆತ್ಮಗಳ ಸಂಚಾರ ಇರೋದಾಗಲಿ, ಅಂಥವ್ರಿಗೆಲ್ಲ ಚಿಕ್ಕದು ವಿಗ್ರಹ, ಕಬ್ಬಾಳಮ್ಮನವರ ವಿಗ್ರಹನ ತೆಗೆದು ಅವ್ರ ತಲೆ ಮೇಲೆ ಇಟ್ಟು 3 ಜನ ಮುತ್ತೈದೆಯವ್ರ ಕೈಲಿ ಗಂಗೆ ಪೂಜೆ ಮಾಡಿಸಿ ಗಂಗೆ ಹಾಕ್ತೀವಿ. ಆ ಥರ ಎಲ್ಲ ಅಮ್ಮ ಇವಾಗ ದೃಷ್ಟಿ ಕೊಟ್ಟಿದ್ದಾರೆ ಮಾಡೋಕ್ಕೆ. ಅದನ್ನು ಮಾಡ್ತಾ ಅತಿಯಾದ ತೊಂದರೆ ಇರೋರಿಗೆಲ್ಲ ಪ್ರಾಬ್ಲಮ್ ಒಂದ್ಸಾರಿ ಸುತ್ತ ತಡೆ ನಡೆಸಿ ಅದನ್ನು ಇದು ಮಾಡೋ ಅಷ್ಟರಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಅಂದರೆ ಮುಖ್ಯವಾಗಿ ಇಲ್ಲಿ ಮುತ್ತೈದೆಯರ ಕೈಲಿ 3 ಜನ 5 ಜನ ಆ ಥರ ಮುತ್ತೈದೆಯರ ಕೈ ನೀರು ಉಯಿಸ್ತೀನಿ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಹೇಳಿ. ಅದು ತುಂಬಾ ಮುತ್ತೈದೆಯರು ಅಂದರೆ ದೇವತೆಗಳಿಗೆ ಸಂಬಂಧಪಟ್ಟವರು. ಅದಕ್ಕೋಸ್ಕರ 3 ಜನ ಮುತ್ತೈದೆಯರು ಅಥವಾ 5 ಜನ ಮುತ್ತೈದೆಯವ್ರ ಕೈಲಿ ಹಾಕಿದ್ರೆ 5 ದೇವತೆಗಳು ಅಥವಾ 3 ದೇವತೆಗಳಿಗೆ ಸಂಬಂಧಪಡ್ತದೆ ಅಂತ ಅವ್ರ ಕೈಲಿ ಹಾಕ್ಸೋದು. ಯಾವಾಗ ಆ ಥರ ಮಾಡ್ತೀವೋ ಅವರೆಲ್ಲ ಎಷ್ಟೇ ಸಮಸ್ಯೆಗಳಿದ್ರು ಖಂಡಿತ ಬಗೆಹರಿತದೆ. ಮತ್ತೆ ಇದರಿಂದ ಒಳ್ಳೆ ಆನ್ಸರ್ ಬಂದೈತೆ, ನಮಗೆ ರಿಸಲ್ಟ್ ಬಂದೈತೆ ಚೆನ್ನಾಗಿ. ಅದೇ ಮತ್ತೆ ಇನ್ನೊಂದು ಕೇಳ್ಪಟ್ಟೆ, ಎಲ್ಲಾರ್ಗು ತೀರ್ಥ ಸ್ನಾನ ನಡೆಯಲ್ಲ ಇಲ್ಲಿ, ಮುಖ್ಯವಾಗಿ ಕಾಯಿಲೆ ಇರುವಂತವ್ರಿಗೆ ಮತ್ತೆ ಕೆಲಸ ಕಾರ್ಯ ಅಂದ್ರೆ ಎಲ್ಲಾರ್ಗು ನಡೆಸಲ್ಲ. ಅದನ್ನ ಅತಿಯಾಗಿ ತೊಂದರೆ ಇರೋರಿಗೆ ಮಾತ್ರ, ಆರೋಗ್ಯ ಸಮಸ್ಯೆ ಯಾರಿಗೆ ಜಾಸ್ತಿ ಇರ್ತದ ಅಂತವ್ರಿಗೆ ಮಾತ್ರ ತೀರ್ಥ ಸ್ನಾನ ಅಮ್ಮನವ್ರನ್ನ ಇಟ್ಟಿ. ಅಂದ್ರೆ ಅಮ್ಮ ವಾಗ್ದಾನ ಕೊಟ್ರೆ ಮಾತ್ರ, ಅವ್ರು ಕೊಟ್ರೆ ಮಾತ್ರ. ನಾವೇನು ಮಾಡಲ್ಲ, ಅಮ್ಮ ವಾಗ್ದಾನ ಕೊಟ್ರೆ ಮಾತ್ರ. ಮತ್ತೆ ಇಲ್ಲಿ ಬರವಣಿಗೆ ನಡೆಯುತ್ತಲ್ಲ, ಮತ್ತೆ ತಡೆ ನಡೆಸ್ಬೇಕಾರೆ ಅಮ್ಮನವರು ಅವರೇ ಹೋಗಿ ಸ್ವತಃ ದೇವರಿಗೆ ನಿಲ್ಲಿಸುವಂತ ಅಂದ್ರೆ ದೃಷ್ಟಿಗೆ ಎಲ್ಲ ಹೋಗಿ ತಡೆ ಹೊಡೆಯೋಂಥದ್ದು ಪದ್ಧತಿ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ. ಆ ಪದ್ಧತಿನ ಅಮ್ಮನವರೇ ಕೊಟ್ಟಿದ್ದೆ ಮೇಡಮ್. ಅದನ್ನ ಈ ರೀತಿ ಅತಿ ಕಷ್ಟ ಇರೋರಿಗೆ ಈ ರೀತಿ ಮಾಡಬೇಕು, ಅವ್ರನ್ನ ಮಲಗಿಸಿ ಸುತ್ತ ತಡೆ ನಡೆಸಿ ನಾನು ಆಶೀರ್ವಾದ ಕೊಟ್ಟು ನಾನು ಕರ್ತವ್ಯ ನಡೆಸ್ಕೊ ಬರ್ತೀನಿ, ಅವ್ರಲ್ಲಿರೋ ಪ್ರಾಬ್ಲಮ್ ಎಲ್ಲ ನಾನು ಸಾಲ್ವ್ ಮಾಡ್ಕೊಡ್ತೀನಿ ಅಂತ ಅಮ್ಮನವರೇ ದೃಷ್ಟಿ ಕೊಟ್ಟು ಮಾಡಿಸ್ತಾ ಇರೋದು. ಅದು ಮಾಡ್ಸಕ್ ಸ್ಟಾರ್ಟ್ ಆದ್ಮೇಲೆ ಸುಮಾರು ವ್ಯಕ್ತಿಗಳ ಪ್ರಾಬ್ಲಮ್ ತುಂಬಾನೇ ಸಾಲ್ವ್ ಆಗಿದೆ. ಈಗಷ್ಟೇ ನಾನು ಕೇಳ್ಪಟ್ಟೆ, ಸುಮಾರು ಕಡೆಯಿಂದ ಸುಮಾರು ದೂರ ಊರದಿಂದ ಬರ್ತಾ ಇದ್ದಾರೆ ಇಲ್ಲಿಗೆ. ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಅವ್ರ ಶಕ್ತಿ ಅಷ್ಟಿದೆ ಮೇಡಮ್, ನಾವಿಷ್ಟೇ ಅಂತ ಅವ್ರ ಬಗ್ಗೆ ವರ್ಣನೆ ಮಾಡಕ್ ಆಗಲ್ಲ. ದೇವತೆಗಳ ಬಗ್ಗೆ ಅವ್ರವ್ರ ಶಕ್ತಿ ಅವ್ರವ್ರಿಗೆ ಗೊತ್ತಿರ್ತದೆ, ಬೇರೆಯವ್ರಿಗೆಲ್ಲ ಗೊತ್ತಿರಲ್ಲ. ಅದನ್ನ ವರ್ಣನೆ ಮಾಡಕ್ ಸಾಧ್ಯನೇ ಇಲ್ಲ, ಬೆಲೆ ಕಟ್ಟಕ್ಕೂ ಆಗಲ್ಲ, ಅವ್ರಿಗೆ ವರ್ಣನೆ ಮಾಡಕ್ಕೂ ಆಗಲ್ಲ ಮೇಡಮ್ ಅದನ್ನ. ಮತ್ತೆ ಇಲ್ಲಿ ಬೆಳ್ಳಾರತಿ ಮಾಡ್ತಾರೆ, ನಿಂಬೆಹಣ್ಣು ಆರತಿ ಮಾಡ್ತಾರೆ. ಅದು ಯಾವ ತರ ಅಮ್ಮಂಗೆ ಯಾವಾಗ ಮಾಡ್ಬೇಕು ಇಲ್ಲಿ ಬಂದು? ಅವ್ರು ಶುಕ್ರವಾರ ಮಂಗಳವಾರ ಅಂದ್ರೆ ಜಾಸ್ತಿ ಅಮಾವಾಸ್ಯೆ ಹುಣ್ಣಿಮೆನಲ್ಲಿ ಅವ್ರಿಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಅರ್ಸ್ಕೊಂಡು ಹೋಗ್ತಾರೆ. ನಾನು ಈ ರೀತಿ 3 ವಾರ 5 ವಾರ ಬೆಲ್ದಾರ್ತಿ ನಿಂಬೆಹಣ್ಣು ಆರತಿ ಮಾಡ್ತೀನಿ ಅಂತ ಮಕ್ಳುಗಳು ಅವ್ರ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಬಂದು ಮಾಡ್ತಾರೆ. ಅವ್ರು ಏನು ಅರ್ಸ್ಕೊಂಡು ಹೋಗಿರ್ತಾರೋ 3 ವಾರ 5 ವಾರ ಅಂತ, ಆ 5 ವಾರ 3 ವಾರ ಮಾಡಿ ಮುಗಿಸ್ಕೊಂತಾರೆ. ಅಂದ್ರೆ ಮನೆ ವಿಸಿಟ್ಗೆ ಹೋಗ್ತಾರೆ ಅಂದ್ರು, ಅಂದ್ರೆ ಬರೀ ತಡೆ ಮಾತ್ರ ಹೊಡಿತಾರ ಅಮ್ಮ, ಇಲ್ಲ ಯಾವ ತರ? ಅಂದ್ರೆ ಮನೆ ವಿಸಿಟ್ ಮಾಡ್ಕೊ ಬಂದು ಅವ್ರ ಮನೇಲಿ ತುಂಬಾ ಸಮಸ್ಯೆ ಇದೆ ಅನ್ಸಿದ್ರೆ ತಡೆ ನಡೆಸ್ಬಿಟ್ಟು ಅಷ್ಟಬಂಧನೆ ಮುಕ್ಕಣೇಶ್ವರನ ಅಮಾವಾಸ್ಯೆಗಳಲ್ಲಿ ಮಾತ್ರ ಕೊಡೋದು. ಅದನ್ನ ಅಮಾವಾಸ್ಯೆಗಳಲ್ಲಿ ಮಾಡಿ ಶಕ್ತಿ ತುಂಬಿ ಅದಕ್ಕೆ ಅಷ್ಟಬಂಧನೆ ಮುಕ್ಕಣೇಶ್ವರನ್ ಕಟ್ಟಿಸ್ತಾರೆ ಮೇಡಮ್.
ಮತ್ತೆ ಇನ್ನೊಂದು ಕೇಳ್ಪಟ್ಟೆ, ಮೊಬೈಲ್ ಮುಖಾಂತರ ಪರಿಹಾರ ಅಂತ ಅಂದ್ರು, ಅದು ನಿಜನಾ? ಇಲ್ಲ ಮೇಡಮ್, ಸುಳ್ಳು ಅದು. ಮೊಬೈಲ್ ಮುಖಾಂತರ ಯಾವುದೇ ಕಾರಣಕ್ಕೂ ಪರಿಹಾರ ಸಿಕ್ಕಲ್ಲ. ಯಾಕಪ್ಪ ಅಂದ್ರೆ ಕೋಟಿಗಟ್ಲೆ ಖರ್ಚು ಮಾಡಿ ದೇವಸ್ಥಾನಗಳನ್ನ ಕಟ್ಟಿ ಮೊಬೈಲ್ ಮುಖೇನ ಪರಿಹಾರ ಕೊಡ್ತೀನಿ ಅಂದ್ರೆ ಅದಕ್ಕೆ ಅರ್ಥನೂ ಇರಲ್ಲ. ಮೊಬೈಲ್ ಮುಖೇನ ಯಾವುದೇ ರೀತಿ ಪರಿಹಾರ ಸಿಕ್ಕಲ್ಲ. ಏನಪ್ಪಾ ಅಂದ್ರೆ ಹೇಳಿರೋದು, ಎಷ್ಟೋ ಜನ ಮಕ್ಕಳಿಗೆ ಬರಕ್ ಆಗಿರಲ್ಲ, ಸಮಸ್ಯೆಗಳು ಜಾಸ್ತಿ ಇರ್ತವೆ. ಇಲ್ಲಿ ದೇವಸ್ಥಾನಕ್ಕೆ ಬರಬೇಕು ಅಂತ ತುಂಬಾ ವೆಯ್ಟ್ ಮಾಡ್ತಾ ಇರ್ತಾರೆ. ಅವ್ರ ಆ ಟೈಮಲ್ಲಿ ಬರೋಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ ಏನ್ ಹೇಳ್ಬೋದು ಅಂದ್ರೆ, ಅವ್ರ ಅಮ್ಮನವ್ರ ಹೆಸರು ಮೇಲೆ 9 ರೂಪಾಯಿ ಅಥವಾ 21 ರೂಪಾಯಿ ಕಾಣಿಕೆ ಕಟ್ಟು ನಾನು ನಿನ್ನ ಅಂಗಳಕ್ಕೆ ಬರಬೇಕು ಅನ್ಕೊಂಡಿದ್ದೀನಿ, ಬರೋಕ್ಕಾಗ್ತಾ ಇಲ್ಲ, ನನಗೆ ಸಮಸ್ಯೆ ಜಾಸ್ತಿ ಇದೆ, ಬರೋ ಅಂತ ಮನಸ್ಸನ್ನ ಕೊಡಮ್ಮ ಅಂತ ಕೇಳ್ಕೊಂಡು ನೀವು ಕಾಣಿಕೆ ಕಟ್ರಿ ಅಂತ ಹೇಳ್ಬೋದು. ಅದು 100% ಸಕ್ಸಸ್ ಆಗಿದೆ. ತುಂಬಾ ಜನ ಬಂದಿದ್ದಾರೆ ಆ ತರ ಕಾಣಿಕೆ ಕಟ್ಕೊಂಡು. ಆದ್ರೆ ಮೊಬೈಲಲ್ಲೇ ಪರಿಹಾರ ಕೊಡ್ತೀನಿ ಅಂತ ಹೇಳೋ ಸುಳ್ಳು ಮೇಡಮ್. ಅದು ಸುಮಾರು ಜನ ಕೇಳ್ಪಟ್ಟೆ ನಾನು, ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಂಗೆ ಫೋನಲ್ಲೇ ಪರಿಹಾರ ಬೇಕು ಅಂತ ಕೇಳ್ತಿದ್ದಾರೆ ಅಂತ ಕೇಳ್ಪಟ್ಟೆ. ಕೇಳಿದ್ರು ಫೋನಲ್ಲೇ ಪರಿಹಾರ ಕೊಡಿ ಅಂತ. ನಿನ್ನೆನೂ ಒಬ್ರು ಫೋನ್ ಮಾಡಿದ್ರು, ಫೋನಲ್ಲೇ ಪರಿಹಾರ ಕೊಡಿ ಅಂತ. ಫೋನಲ್ಲಿ ಪರಿಹಾರ ಕೊಡೋ ಅಂತದ್ದು ಏನು ಇಲ್ಲ. ಒಂದ್ಸಾರಿ ವಿಸಿಟ್ ಮಾಡಿ ಹೋಗಿ ಆಮೇಲೆ ಮಾತಾಡಿ ಅಂತ ಹೇಳಿದ್ದೀನಿ ಮೇಡಮ್ ನಾನು. ಮತ್ತೆ ಇಲ್ಲಿ ಕಾಯಿ ತಗೊಂಡು ಹೋಗ್ತಾ ಇದ್ದಾರೆ, ಅಷ್ಟಬಂಧನೆ ಕುಟ್ಕೆ ಅಂದ್ರೆ ಸಮಸ್ಯೆಗಳಿರ್ತದೆ, ಹಣಕಾಸಿನ ವ್ಯವಹಾರದಲ್ಲಾಗ್ಲಿ, ಮಾಟ ಮಂತ್ರಗಳಾಗ್ಲಿ, ಅಥವಾ ಅವ್ರ ಮನೇಲಿ ಆರೋಗ್ಯ ಸಮಸ್ಯೆ ಆಗ್ಲಿ, ಅದನ್ನೆಲ್ಲ ಪಂಚದಂಡ ನಡೆಸಿ ಬಗೆಹರಿಸಿದ್ಮೇಲೆ ಅಮ್ಮ ಆ ಶಕ್ತಿ ಕೊಡೋದನ್ನ ಕೊಡ್ತಾರೆ. ಮತ್ತೆ ಯಾವುದೋ ಅವ್ರಿಗೆ ಮತ್ತೆ ರಿಟರ್ನ್ ಆಗಲ್ಲ ಅದು. ಅಂದ್ರೆ ಮುಖ್ಯವಾಗಿ ಇನ್ನೊಂದು ಕೇಳ್ಪಟ್ಟೆ, ಇದನ್ನ ಯಾರು ಅಂದ್ರೆ ಅವ್ರು ತಗೊಳ್ಳಲ್ಲ, ಅಮ್ಮ ಹೇಳಿದ್ರೆ ಮಾತ್ರನೇ ತಗೊಳ್ಳೋದು, ಎಲ್ಲರಿಗೂ ಕೊಡಲ್ಲ ಅದನ್ನ. ಅಂತ ಸಮಸ್ಯೆ ಯಾರಿಗೈತೆ ಅವ್ರ ಮನೆಗೆ ಮಾತ್ರ ಪ್ರಾಬ್ಲಮ್ ಸಾಲ್ವ್ ಆಗ ಕೊಡ್ತಾರೆ. ಅವ್ರ ಪ್ರಾಬ್ಲಮ್ 100% ಸಾಲ್ವ್ ಆಗೇ ಆಗುತ್ತೆ ಅದನ್ನ ತಗೊಂಡಂಗ್ ನಡ್ಸ್ಕೊಂಡ್ರೆ. ಅದೇ ಇಲ್ಲಿ ಮುಖ್ಯವಾಗಿ ಗಾಳಿ ಜಾಸ್ತಿ, ಆತ್ಮಗಳ ಕಾಟ ಅಂತವ್ರೆ ಜಾಸ್ತಿ. ಅಂದ್ರೆ ಅವ್ರಿಗೆ ಗೊತ್ತೇ ಇರಲ್ಲ, ಅವ್ರಿಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದೆ ಅಂತಾನು ಕೇಳ್ಪಟ್ಟೆ. ಅದ್ರ ಬಗ್ಗೆ ಹೇಳೋದಾದ್ರೆ ತುಂಬಾ ಜನಕ್ಕೆ ಅವ್ರಲ್ಲಿ ಆತ್ಮಗಳು ಐತೆ ಅಂತ ಗೊತ್ತಿರಲ್ಲ ಮೇಡಮ್. ಇಲ್ಲಿಗೆ ಬಂದ್ರೆ ಅಮ್ಮ ದಿವ್ಯ ದೃಷ್ಟಿಲಿ ಹೇಳ್ಬಿಡ್ತಾರೆ, ಇಂಥವ್ರೆ ಅವ್ರ ಆಕಾರ ವಿಚಾರ ಎಲ್ಲ ಹೇಳ್ಬಿಡ್ತಾಳೆ ಪೂರ್ಣವಾಗಿ. ಅವಾಗ ಮೇಲೂ ಕರೆಸಿ ವಾಕ್ಯ ಕೊಡಿಸ್ತಾರೆ. ಸುಮಾರು ಜನಕ್ಕೆಲ್ಲ ಬಂದು ವಾಕ್ಯ ಕೊಟ್ಟವೆ. ಇಲ್ಲೇ ಅವರೇ ಪಾಪ ಹೇಳೋದ್ ಬೇಡ, ತುಂಬಾ ಮಕ್ಳು ಚಿಕ್ಕ ಮಕ್ಳುಗಳ ಮೇಲೆಲ್ಲ ಬಂದು ವಾಕ್ಯ ಕೊಟ್ಟವ್ರು ಮೊನ್ನೆ ಎಲ್ಲ. ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ, ಅವ್ರು ಬಂದು ಹೋದ್ಮೇಲೆ ಅವ್ರಿಗೆ ಗೊತ್ತಾಗಲ್ಲ, ಏನಕ್ಕೆ ಇಲ್ಲಿ ಕರ್ಕೊಂಬಂದಿದ್ದೀರಿ ಅಂತ ಕ್ವಶನ್ ಮಾಡ್ತಾರೆ. ಬಂದೋದ್ಮೇಲೆ ಗೊತ್ತಾಗಲ್ಲ. ನಾವು ಬೇರೆಯವ್ರಿಗೆ ಹೇಳಿದ್ರೆ ಮಾತ್ರ, ನೋಡಿರೋರು ಅಕ್ಕಪಕ್ಕದಲ್ಲಿರೋರು ಈ ರೀತಿ ಆಯ್ತು ಅಂತ ಹೇಳಿದ್ರೆ ಹೌದಾ ಅನ್ಕೋತಾರೆ. ಆದ್ರೆ ಆ ಬಂದು ಹೋದ ಅರ್ಧ ಗಂಟೆನೇ ಅವ್ರ ಆರೋಗ್ಯ ಏರುಪೇರು ಗೊತ್ತಾಗೋಯ್ತದೆ. ಅವ್ರಿದ್ದಾಗ ಯಾವ ರೀತಿ ಸಮಸ್ಯೆ ಇರ್ತದೆ ಆರೋಗ್ಯದಲ್ಲಿ, ಅವ್ರು ಹೋದ್ಮೇಲೆ ಯಾವ ರೀತಿ ಇರ್ತಾರೆ ಆರೋಗ್ಯ ಅಂತ ಇಲ್ಲೇ 10 ನಿಮಿಷದಲ್ಲಿ ರಿಸಲ್ಟ್ ಬಂದ್ಬಿಡ್ತದೆ ಅದು ಆ ವಿಚಾರದಲ್ಲಿ. ಇಷ್ಟೆಲ್ಲ ಮಾಹಿತಿ ನೀಡಿದ್ದೆ ನೀವು. ನಮಸ್ತೆ ಮೇಡಮ್.